ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಪಲಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾಷ್ಟಕ್ಕೆ ನಮ್ಮ ಮನೆಯವ್ರು ಇವತ್ತು ಪಲಾವ್ ಮಾಡು ಅಂತಂದರು. ಅವ್ರ ಅಪರೂಪ ಈ ಥರ ಪಲಾವು ಎಲ್ಲ ತಿನ್ನೋದು. ಸೊ ನಾನು ಪಲಾವ್ಗೆಲ್ಲ ರೆಡಿ ಮಾಡಿದ್ದಾಯಿತು. ಸೊ ನಮ್ಮ ಮನೆಯವರು ಇವತ್ತು ಮಂತ್ ಎಂಡ್ ಆಗಿರೋದ್ರಿಂದ ಅವರು ರಿಪೋರ್ಟ್ ಕೊಡಬೇಕಿತ್ತು. ರಿಪೋರ್ಟ್ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಬಂದು ನಾಷ್ಟ ಮಾಡ್ತೀನಿ ಅಂತ. ಆಮೇಲೆ ಬಂದಮೇಲೆ ನಾಷ್ಟ ಕೂಡ ಹಾಕ್ಕೊಟ್ಟೆ ಅವ್ರಿಗೆ. ಸೊ ನಾಷ್ಟ ಕೂಡ ತಿಂದ್ಕೊಂಡ್ರು. ಸೊ ಆಮೇಲೆ ಇದು ಕೂಲರಲ್ಲಿ ನೀರು ಖಾಲಿಯಾಗಿತ್ತು ಫ್ರೆಂಡ್ಸ್. ಸೊ ಒಂದೇ ದಿನಕ್ಕೆ 25 ಲೀಟ್ರ್ ಖಾಲಿ ಹೋಗಿತ್ತು. ಅದಕ್ಕೆ ಮತ್ತೆ ಇನ್ನೊಂದು 25 ಲೀಟ್ರು ಇತ್ತಲ್ವ ನಮ್ಮ ಮನೆಯವ್ರು ತಂದಿದ್ದು. ಸೊ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಬೆಳಗ್ಗೆ. ಸೊ ಆಮೇಲೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರು ಕೆಲ್ಸಕ್ಕೆ ಹೊರಡ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದ್ಮೇಲೆ ನಾನು ಏನೂ ಮಾಡಲಿಲ್ಲ, ಫುಲ್ಲು ರೆಸ್ಟ್ ತೊಗೊಂಡ್ಬಿಟ್ಟೆ. ಸೊ ಬಾಡಿ ಓವರ್ ಹೀಟ್ ಆಗಿಬಿಟ್ಟು ಸೊ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಗಿತ್ತು. ಸೊ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವ್ರು ರೆಸ್ಟ್ ಮಾಡ್ಕೊ, ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಅವ್ರು ಅಂದು ಹೋದರು. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಸಂಡಿಗೆ ಸಾಬೂತು ಅನ್ನೋದಲ್ವ, ಬಾಡಿಗೆ ತಂಪು ಅದು. ಸೊ ಅದಕ್ಕೆ ಅದನ್ನು ಕೂಡ ಮಾಡ್ಕೊಂಡಿದ್ದೆ ತಿನ್ನೋಣ ಅಂತ. ಯಾಕೋ ಊಟ ತಿನ್ನೋಕ್ಕೆ ಕೂಡ ಆಗ್ತಾಯಿಲ್ಲ. ಸೊ ಹೊಟ್ಟೆಲ್ಲ ಉರಿ ಥರ ಹೋಗಿತ್ತು. ಸೊ ನಾನು ಏನೇ ಹುಷಾರಿಲ್ಲ ಅಂದ್ರೂ ಯಾವತ್ತಾಗಲಿ ನಾನು ಮೊದಲಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳೋದಿಲ್ಲ. ಅಂತಂದರೆ ಮಧ್ಯಾಹ್ನ ಇರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಬೇಗ ಬಾ ಅಂತೆಲ್ಲ ಅಂದ್ಬಿಟ್ಟೆ. ಅವರು ಪಾಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು. ಅಷ್ಟರಲ್ಲಿ ಹೊಟ್ಟೆನೋ ಸ್ವಲ್ಪ ಕಡಿಮೆ ಆಗಿತ್ತು. ಸೊ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಮತ್ತು ಅವರು ಕೂಡ ಸಂಡಿಗೆ ಹಾಕ್ಕೊಟ್ಟೆ. ಸೊ ಅವರು ಸಂಡಿಗೆ ಎಲ್ಲ ತಿಂದ್ಕೊಂಡು ಸೊ ಎಳ್ನೀರೆಲ್ಲ ಬುಕ್ ಮಾಡಿದರು. ಸೊ ಅದನ್ನು ಬಂದಿದ್ದ ತಕ್ಷಣ ಕುಡ್ಕೊಂಬಿಟ್ಟೆ. ಇರೋಕ್ಕಾಗ್ತಾ ಇದ್ದಿಲ್ಲ, ಬಿಟ್ಟು ಬರ್ತಾನೆ ಇತ್ತು. ಹಾಸ್ಪಿಟಲ್ಗೆ ಹೋಗೋಕ್ಕೂ ಮನಸ್ಸಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಎಳ್ನೀರು ಕುಡಿದ್ಮೇಲೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಸೊ ರಾತ್ರಿಗೆ ಮೊಸರನ್ನ ತಿನ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಬಿಸಿ ಅನ್ನಕ್ಕೆ ಚಟ್ನಿ ಮಾಡಿದ್ದೆ ಫ್ರೆಂಡ್ಸ್. ಅವ್ರಿಗೆ ಚಟ್ನಿ ಮಾಡಿಕೊಟ್ಬಿಟ್ಟು ನಾನು ಮೊಸರು ಮತ್ತು ಈರುಳ್ಳಿ ತಿನ್ಕೊಳ್ಳೋಣ ಅಂತ ಇದು ಮಾಡಿಕೊಂಡೆ. ಸೊ ಗುರುವಾರದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇದು ಶುಕ್ರವಾರದ್ದು ಇದರ ಕಂಟಿನ್ಯೂ ಬ್ಲಾಗ್ ಇರುತ್ತೆ. ಸೊ ಸೇಮ್ ಅದೇ ಥರ ಇನ್ನೂ ಜಾಸ್ತಿ ಹೋಗಿತ್ತು, ಹುಷಾರಿಲ್ದಿರ. ಸೊ ನಮ್ಮ ಮನೆಯವರು ಬೆಳಗ್ಗೆ ನಾಷ್ಟಕ್ಕೆ ನನಗೆ ದೋಸೆ ಮತ್ತು ಮಂಗಳೂರು ಬನ್ಸ್ ತರಿಸ್ಕೊಟ್ಟಿದ್ರು. ಸೊ ಅವರು ಮ್ಯಾಗಿ ಮಾಡ್ಕೊಂಡು ತಿಂದರು. ಸೊ ನಾನು ರೆಸ್ಟ್ ಮಾಡಿಕೊಂಡೇ ಇದ್ಬಿಟ್ಟೆ, ಆಗಲಿಲ್ಲ. ತುಂಬ ದಿನ ಆಗಿತ್ತು ಈ ಥರ ಆಗಿ. ಸೊ ಆಮೇಲೆ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೋದರು. ಆಮೇಲೆ ನಾನು ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಜೋಳ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ. ಸೊ ಹಿಂಗೆ ಇದ್ರೆ ಆಗಲ್ಲ ಅಂದ್ಕೊಂಡು ಜೋಳ ಎಲ್ಲ ಬೇಯಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಪೂಜೆ ಕೂಡ ಮುಗಿಸ್ಕೊಂಡೆ. ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಸೊ ಈಗ ಟೈಮ್ ಬಂದು ಆಲ್ರೆಡಿ 7 ಗಂಟೆ ಆಗಿದೆ. ಸೊ ನಿನ್ನೆ ಗುರುವಾರ ಮಧ್ಯಾಹ್ನ ಹಾಗೆ ನನಗೆ ಸ್ಟಾರ್ಟ್ ಆಗಿದ್ದು ಹೊಟ್ಟೆ ನೋವು. ಸೊ ಇವತ್ತವರೆಗೂ ಅದು ಕಡಿಮೆನೇ ಆಗಿರಲಿಲ್ಲ. ಸೊ ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ. ನಮ್ಮ ಮನೆಯವ್ರಿಗೆ ಮ್ಯಾಗಿ ಮಾಡಿಕೊಟ್ಟೆ. ಅವ್ರು ಅದನ್ನೇ ತಿನ್ಕೊಂಡು ಪಾಪ ನನಗೆ ಹೋಟ್ಲಿಂದ ತರಿಸಿದ್ರು. ಸೊ ಅದನ್ನು ಕೂಡ ತಿನ್ಕೊಂಡು ಫುಲ್ ರೆಸ್ಟ್ ಮಾಡಿದೆ. ಆಮೇಲೆ ಮಧ್ಯಾಹ್ನ ಹಂಗಿದ್ದು ಸೋರೆಕಾಯಿ ಇತ್ತಲ್ವ, ಅದರದ್ದು ಬಸ್ಸಾರು ಮಾಡಿದೆ. ಸೊ ಬಸ್ಸಾರು ಮಾಡಿಬಿಟ್ಟು ಮನೇಲಿ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಮನೆಯವರು ಬೆಳಗ್ಗೆ 11-11:30 ಹಂಗೆ ಅವರು ಮ್ಯಾಗಿ ತಿನ್ಕೊಂಡು ಹೊರಗಡೆ ಹೋದರು. ಸ್ವಲ್ಪ ಕೆಲಸ ಇದೆ ಅಂದ್ಕೊಂಡು. ಸೊ ಇನ್ನೂ ಬಂದಿಲ್ಲ, ಅವ್ರು ಬರ್ತಾರೆ ಅಂದ್ಬಿಟ್ಟು ಬಸ್ಸಾರು ಮಾಡಿದ್ದೆ. ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ. ಬಸ್ಸಾರು ಮಾಡಿದ್ದೀನಿ, ಪಲ್ಯನೂ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಆದರೆ ರೈಸ್ ಕಿಟ್ಟಿಲ್ಲ, ಅವ್ರು ಬಂದು ಇಟ್ಕೊಳ್ಳೋಣ ಅಂತ. ಈಗ ಜೋಳ ಬೇಯಿಸ್ಕೊಂಡಿದ್ದೀನಿ. ಸೊ ಬನ್ನಿ ಜೋಳ ತಿನ್ಕೊಂಡು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 9:15 ಆಗಿದೆ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಹೇಳಿದ್ನಲ್ಲ ಸ್ವಲ್ಪ ಕೆಲಸ ಇದೆ, ಅವರು ಬೇರೆ ಏನೋ ನೆಕ್ಸ್ಟ್ ವೀಕ್ ಆದರೆ ಹೇಳ್ತೀನಿ ಅಂತ ಅಂದ್ಕೊಟ್ಟು ಸೊ ಅಲ್ಲಿ ಹೋಗಿದ್ದಾರೆ. ಇವತ್ತು 1ನೇ ತಾರೀಕಾಗಿರೋದ್ರಿಂದ ಅವ್ರಿಗೆ ಆಫೀಸ್ ಕೆಲಸ ಇರೋದಿಲ್ಲ. ಸೊ ಇವತ್ತು ಹೊರಗಡೆ ಬೇರೆ ಏನೋ ಕೆಲಸಕ್ಕೆ ಹೋಗಿದ್ದಾರೆ. ಅದೇ ನೆಕ್ಸ್ಟ್ ವೀಕ್ ಹೇಳ್ತೀನಿ ಅಂತ ಅಂದಿದ್ನಲ್ಲ ಅದು. ಸೊ ಇವತ್ತು ನಾಳೆ ನಾಳಿದ್ದು 3 ದಿನ ಕಂಟಿನ್ಯೂಸ್ ಅವ್ರಿಗೆ ಅಲ್ಲೇ ಕೆಲಸ ಇರುತ್ತೆ. ಸೊ ನಾನು ಮೋಟ್ರ್ ಆನ್ ಮಾಡಬೇಡ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾಳೆ ಬಟ್ಟೆ ಎಲ್ಲ ಒಗೆದಿದೆ. ಸೊ ಅದಕ್ಕೆ ಒಗಿಬೇಕು. 2-3 ದಿನ ಆಯಿತು ನಾನು ಮೋಟ್ರ್ ಆನ್ ಮಾಡಿ. ಸೊ ಒಂದು ಸತಿ ಹಾಕ್ಬಿಟ್ರೆ 4 ದಿನ ಬಂದೇ ಬರುತ್ತೆ. ಮತ್ತು ನಾಳೆ ಖಾಲಿ ಆಗಿಬಿಟ್ರೆ ಹಾಕ್ಕೊಂಡು ಸಡನ್ನಾಗಿ ಬಟ್ಟೆ ಎಲ್ಲ ಒಗೆಯೋದಕ್ಕೆ ಆಗೋದಿಲ್ಲ ಅಂದ್ಕೊಂಡು ಈಗಲೇ ಆನ್ ಮಾಡ್ತಾಯಿದ್ದೀನಿ. ಸೊ ನಾಳೆ ಕೆಲಸ ಇದೆ ಫ್ರೆಂಡ್ಸ್. ಏನು ಅಂದರೆ ನಾಳೆ ನಮ್ಮಮ್ಮಗೆ ನಾಳೆ ರಜಾ ಇದೆ. ಸೊ ಅದಕ್ಕೆ ನಮ್ಮಮ್ಮ ಇಟ್ಕೊಂಡು ನಾಳೆನೂ ಬಾ ಮನೆಗೆ ಸಂಡಿಗೆ ಹಾಕೋಣ ಅಂತ ಹೇಳಿದ್ದಾರೆ. ಸಂಡಿಗೆ ಅದು ಬರೋದೇ ಇಲ್ಲ ಫ್ರೆಂಡ್ಸ್ ನನಗೆ. ಸೊ ಅದು ಹಾಕೋಣ ಬಾ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ನಾಳೆ ನಮ್ಮಮ್ಮ ಮನೆಗೆ ಹೋಗಬೇಕು. ನಮ್ಮಮ್ಮ ಲೇಟಾಗಿ ಬಾ ಅಂತ ಅಂದಿದ್ದಾರೆ. ಬಿಸಿಲಾದ್ಮೇಲೆ ಬಿಸಿಲಲ್ಲಿ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನನಗೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂದರೆ, ಅಲ್ಲಿ ಹೋದ್ರೂ ನಾನು ಏನು ಅಂಥ ಕೆಲಸ ಅಲ್ಲಿ ಮಾಡೋದಿಲ್ಲ. ನಮ್ಮಮ್ಮ ಇದ್ದರು ಅಂದರೆ ನನಗೆ 90% ಕೆಲಸ ಅವರೇ ಮಾಡ್ಕೊತಾರೆ. ಒಂದು 10%, 5% ಅದೇದು ಕೊಡು ಇದೇದು ಕೊಡು ಅನ್ನೋದೇ ಮಾಡ್ತಾಯಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನನಗೆ ಜಾಸ್ತಿ ಕೆಲಸ ನಮ್ಮಮ್ಮ ಕೊಡೋದೇ ಇಲ್ಲ, ನಾನು ಮಾಡೋಕ್ಕೂ ಹೋಗಲ್ಲ. ಸೊ ಅವರೇ 90% ಮಾಡ್ಕೊಂಬಿಡ್ತಾರೆ. ಹೆಂಗೂ ಹೇಳಿದ್ದಾರೆ ಒಂದು ಫೋನ್ ಮಾಡ್ತೀನಿ ಅಂತ. ಅವ್ರು ಫೋನ್ ಮಾಡಿದ್ರೆ 9-9:30 ಮೇಲೆ ಅನಿಸುತ್ತೆ ನನಗನ್ಸುತ್ತೆ. ಅಷ್ಟರಲ್ಲಿ ನಾನು ನಾಷ್ಟ ಎಲ್ಲ ಮಾಡಿಬಿಡ್ತೀನಿ. ಹೆಂಗೋ ನಮ್ಮ ಮನೆಯವ್ರಿಗೆ ಬಾಕ್ಸಿಂಗ್ ಮಾಡೋ ಅಷ್ಟಿಲ್ಲ. ಯಾಕಂದರೆ ಅವರು
ಬೇರೆ ಕಡೆ ಇದಕ್ಕೆ ಹೋಗ್ತಾಯಿದ್ದಾರಲ್ಲ ಅದಕ್ಕೋಸ್ಕರ. ಸೊ ಬನ್ನಿ ಈಗ ಮೋಟ್ರು ಆಫ್ ಮಾಡಿಬಿಟ್ಟು 5 ನಿಮಿಷ ಒಂದು 10 ನಿಮಿಷದಲ್ಲಿ ತುಂಬ ಹೋಗುತ್ತೆ ಫ್ರೆಂಡ್ಸ್. ಈಗ ನೋಡ್ಕೊಬೇಕು ಎಷ್ಟೊತ್ತು ತುಂಬುತ್ತೆ ಏನೋ ಅಂತ. ಒಂದು ಸ್ವಲ್ಪ ನೀರು ಇದರಿಂದ ಬೇಗನೆ ತುಂಬ ಹೋಗುತ್ತೆ, ಒಂದು 6-7 ನಿಮಿಷಕ್ಕೆಲ್ಲ ಫುಲ್ ಆಗ್ಬೋದು. ಸೊ ಮೋಟ್ರ್ ಆಫ್ ಮಾಡಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಎಲ್ಲ ಮುಗಿಸ್ಕೊಳ್ತೀನಿ ಅಷ್ಟೇ. ನಮ್ಮ ಮನೆಯವ್ರು ಬರ್ತಾರೆ, ಅವ್ರಿಗೂ ಊಟ ಕೊಟ್ಟು ಆಮೇಲೆ. ಸೊ ಫ್ರೆಂಡ್ಸ್, ಊಟ ಮಾಡೋದು ಬೇಡ ಅಂತ 10 ಗಂಟೆವರೆಗೂ ವೆಯ್ಟ್ ಮಾಡಿದೆ. ನಮ್ಮ ಮನೆಯವ್ರು ಬೇಡ, ಇಲ್ಲ ನೀನು ತಿನ್ಕೋ, ಮತ್ತು ಹೆಲ್ತ್ ಅಪ್ಸೆಟ್ ಆಗುತ್ತೆ ಜಾಸ್ತಿ ಅಂತಂದರು. ಸೊ ಅದಕ್ಕೆ ಮೊಸರನ್ನ ತಿನ್ಕೊಳ್ಳೋಣ, ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ ಅಂದ್ಕೊಂಡು ಸೊ ಮೊಸರನ್ನ ತಿನ್ಕೊಂಡೆ. ಆಮೇಲೆ ನಮ್ಮ ಮನೆಯವ್ರು ಬಂದರು 11:15. ಸೊ 11:15ಗೆ ಬಂದುಬಿಟ್ಟು ಹೊರಗಡೆನೇ ನಾಯಿಗಳು ಬಂದಿದ್ವಲ್ಲ, ಸೊ ತುಂಬ ಬಂದಿತ್ತು, ಒಂದು 3-4 ಬಂದಿದ್ವು. ಆಮೇಲೆ ಮತ್ತು ಬಿಸ್ಕೆಟೆಲ್ಲ ಹಾಕಿದ್ರು ಅದಕ್ಕೆ. ಸೊ ಬಿಸ್ಕೆಟ್ ತೊಗೊಂಬ ಅಂತ ಹೇಳಿದರು, ಬಿಸ್ಕೆಟ್ ತೊಗೊಂಡು ಕೊಟ್ಟೆ. ಇನ್ನೂ ಇದೆ ಫ್ರೆಂಡ್ಸ್ ಒಳಗಡೆ, ಇನ್ನೂ 2 ಪ್ಯಾಕೆಟ್ ಇದೆ. ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಯಾಕಂದರೆ ಜಾಸ್ತಿ ಅಡಿಕ್ಟ್ ಆಗಿಬಿಟ್ರೆ ಮನೆ ಮುಂದೆನೇ ಇರುತ್ತೆ ಎಲ್ಲ. ಸೊ ಇದ್ರೂ ಒಳ್ಳೆಯದೇ, ಬಟ್ ನನಗೆ ನಾಯಿಗಳು ಕಂಡ್ರೆ ಭಯ ಆಗಿರೋದ್ರಿಂದ ಹತ್ರನೇ ಬರುತ್ತಲ್ಲ, ಕಚ್ಚಿಬಿಡುತ್ತೆ ಅಂತ ಭಯ. ಸೊ ಅದಕ್ಕೆ ಸ್ವಲ್ಪನೇ ಹಾಕ್ತಾಯಿದ್ವಿ. ನಮ್ಮ ಮ್ಯಾಕ್ಸಿ ಇದ್ದಿಲ್ಲ, ಇಲ್ಲ ಅಂದಿದ್ರೆ ಅವನು ಎಲ್ಲರನ್ನೂ ಓಡಿಸ್ತಾ ಇದ್ದ. ಅವನು ಪಕ್ಕದ ಮನೆ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಹೋಗಿ ಮಲಗಿಬಿಟ್ಟಿರ್ತಾನೆ. ಸೊ ಫೈನಲಿ ನಾಯಿಗಳಿಗೆ ಬಿಸ್ಕೆಟೆಲ್ಲ ಹಾಕಿದ್ದಾಯಿತು. ನಮ್ಮ ಮನೆಯವರು ಬಂದು ಫ್ರೆಶ್ ಅಪ್ ಆದರು, ಅವ್ರಿಗೂ ಕೂಡ ಊಟ ಹಾಕ್ಕೊಟ್ಟೆ. ಸೊ ಬಸ್ಸಾರು ಮಾಡಿದ್ನೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂದರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಈ ವ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.